ಏನು ತುಂಬ ಖುಷಿಯಾಗಿದ್ದೀರಲ್ಲ? ಹಾಂ, ಮುಖದಲ್ಲಿ ಫುಲ್ ಗ್ಲೋ. ಹೇಳ್ರಿ, ಹೋದ್ಮೇಲೆ ತೋರಿಸ್ತೀರಾ? ಹೋದ್ಮೇಲೆ ಹೇಳ್ತೀರಾ? ಸರ್ಪ್ರೈಸು. ಹಾಂ, ಏನು ಸೋನು, ಊಟ ಮಾಡ್ದ? ಊಟ ಮಾಡ್ದೇನೆ. ಮಾತಾಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರಾಗಿದ್ದೀವಿ. ಇವತ್ತು ಎಲ್ಲಿಗಪ್ಪ ಇಷ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರೆ, ಏನಿಲ್ಲ, ನಾರ್ಮಲಾಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏನಂತಂದರೆ, ಇವತ್ತು ಒಂದು ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಹೇಳ್ತಾನೆ ಇದ್ದೆ ನಾನು ಏನೋ ತೊಗೋಬೇಕು ಬಟ್ ಹಾಳಾಗಿದೆ ಅಂತ. ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಇದು ಆಲೇ ಒಂದು 20 ಡೇಸೇ ಆಯಿತು ಅನಿಸುತ್ತೆ ನಾವು ತೊಗೊಂಡು. ಬಟ್ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಹಾಕೋದು. ಏನಂದರೆ, ಒಂದು 2 ವೀಲರ್ ತೊಗೊಳ್ಳೋಣ ಅಂತ ಬಂದಿದ್ವಿ. ನಾನು ಹಿಂದೆ ಒಂದು ಸಲ ಊರಿಗೆ ಹೋದಾಗಲೂ ಹೇಳಿದ್ದೆ, ನಮ್ಮವು 2 2 ವೀಲರ್ಗಳು ಕೂಡ ಹಾಳಾಗಿದೆ. ಒಂದು 2 ವೀಲರ್ನ ಸದ್ಯಕ್ಕೆ ಅರ್ಜೆಂಟಾಗಿ ತೊಗೊಳ್ಳೇಬೇಕು, ಏಕೆಂದರೆ ಲಾಂಗ್ ಹೋಗೋದಕ್ಕೆ ಆಗ್ತಾಯಿಲ್ಲ. 2 ಕೂಡ ಲಾಂಗ್ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಗಾಡಿಗಳು 2 ಸ್ವಲ್ಪ ಕೈ ಕೊಡ್ತಾಯಿತ್ತು. ಅದಕ್ಕೋಸ್ಕರ ಒಂದು 2 ವೀಲರ್ ಬೇಕೇ ಬೇಕು ಅಂತ ಹೇಳಿದ್ದೆ. ನಾನು ಮಾಗಡಿಗೆ ಹೋಗಿ ನನ್ನ ತಮ್ಮನ ಮದುವೆಗೆ ಅಂತ ಹೇಳ್ಬಿಟ್ಟು ಹೋಗಿದಾಗ ಮಾಗಡಿಲಿ ಕೈ ಕೊಡ್ತು ಗಾಡಿ. ಇಲ್ಲೇ 2 ಅವರ್ಸ್ ಲೇಟ್ ಆಯಿತು. ನೆಕ್ಸ್ಟ್ ಸಲ ಹೋಗಿ ಬರೋ ಅಷ್ಟೊತ್ತಿಗೆ ಹೊಸ ಗಾಡಿ ತೊಗೊಂಡು ಬರಲೇಬೇಕು ಅಂತ ಹೇಳಿದೆ. ಅದೇ ಥರನೇ ಎಲ್ಲ ಕಾಲ ಕೂಡ ಬಂತು ಅನಿಸುತ್ತೆ. ಒಂದು ಹೊಸ ಗಾಡಿ ತೊಗೊಂಡೇ ಬಿಡೋಣ ಅಂತೇಳ್ಬಿಟ್ಟು ನಾವು ಗಾಡಿ ನೋಡೋಣ ಅಂತ ಬಂದಿದ್ವಿ. ಐಡಿಯಾ ಇರಲಿಲ್ಲ ಯಾವ ಗಾಡಿ ತೊಗೊಳ್ಳೋದು ಏನು ಅಂಥೇಳಿ. ಬಟ್ ಇಲ್ಲಿಗೆ ಬಂದಮೇಲೆ ನನ್ನ ತಮ್ಮ ಹೇಳ್ದೆ ಜುಪಿಟರೇ ಚೆನ್ನಾಗಿದೆ. ನಾನಿವಾಗ ಅಲ್ಲೇ 3 ಇಯರ್ಸಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಲ್ವಾ. ಜುಪಿಟರ್ ಚೆನ್ನಾಗಿದೆ, ಅವರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ. ಅವರು ಸ್ವಲ್ಪ ರಫ್ ಯೂಸಿಗೆ ಎಲ್ಲ ಚೆನ್ನಾಗಿರುತ್ತೆ. ಅದನ್ನೇ ತಗೋ ಅಂತ ಹೇಳ್ದೆ. ಅದಕ್ಕೋಸ್ಕರ ಏನು ಮಾಡಿದೆ, ಇವಾಗ ಸರಿ ಜುಪಿಟರೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀವಿ. ಬಟ್ ಗಾಡಿ ಬಂದು ನನಗಲ್ಲ, ಮಂಜುಗೆ. ಯಾಕಂದರೆ ಅವರಿಗೆ ಸ್ವಲ್ಪ ಬೇಗ ಅವಶ್ಯಕತೆ ಇದ್ದಿದ್ದು. ನಂದು ಹೆಂಗೋ ಸ್ಕೂಲಿಗೆ ಮನೆಗೆ ಇವಾಗ ನನ್ನ ಹತ್ರ ಇರೋ ಗಾಡಿನೇ ಅಡ್ಜಸ್ಟ್ ಆಗುತ್ತೆ. ಬಟ್ ಅವರಿಗೆ ಲಾಂಗ್ ಹೋಗಬೇಕಾದ್ರೆ ಕೆಲಸಗಳಿಗೆ ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಬರೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ಇವಾಗ ನಾವು ಗಾಡಿ ನೋಡೋಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡಿ ಗಾಡಿ ಹೇಗಿದೆ ಏನು ಎಲ್ಲ ಕಮೆಂಟ್ ಏನು ಹೇಳ್ತಾರೆ ಇವರು ಕೇಳೋಣ ಬನ್ನಿ. ಹೇಳು, ಜೋರಾಗಿ ಹೇಳು. ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಹರ್ಷದ ಬಂದರೆ ಹೆಂಗೆ ತೋರಿಸ್ತೀರಾ? ಹರ್ಷದ ಬಂದರೆ ಹೇಳ್ತಾನೆ ಇದ್ದೀರಪ್ಪ, ಫುಲ್ ಬಿಸಿ ಐತೀನಿ ಅಂತ. ಇನ್ನೂ ಆಗಿಲ್ಲ ಆಗಿದ್ದೀರಾ, ಬಟ್ ಆದ್ರೂ ಈಗ ಇನ್ನೂ ಬ್ಯುಸಿ ಆಗಬೇಕು. ಇನ್ನು ಯಾವ ಬ್ಯುಸಿ ಗೊತ್ತಾ? ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಕಾರ್ ತೊಗೋಬೇಕು. ಆ ಥರ ಬ್ಯುಸಿ ನೋಡಿ. ಎಕ್ಸ್ಪ್ರೆಷನ್ ನೋಡಿ ಹೆಂಗಿದೆ. ಹಾಂ, ಆವಾಗಲೇ ತೋರಿಸಿದ ಎಕ್ಸ್ಪ್ರೆಷನ್ ತೋರಿಸ್ರಿ. ಬ್ಯುಸಿ ಇದ್ದೀರಾ? ಬ್ಯುಸಿ ಏನು, ತುಂಬ ಕೆಲಸ ಐತೆ. ನೀವೇನು ಹೇಳಿದ್ದು? 18 ಅವರ್ ಕೆಲಸ ಮಾಡ್ತೀನಿ ಅಂತ. ಎಷ್ಟು ಅವರ್ ಮಾಡ್ತಾಯಿದ್ದೀರಾ? ಬಾಸ್ ನೀರು ಕೊಡು ಚಿನ್ಮಯ್. ಸ್ವಲ್ಪ ಕೂಡ ಸಾಕು. ಕೋಲ್ಡ್ ವಾಟ್ರ್ ಕೊಡಲ್ಲ, ಕೋಲ್ಡ್ ಐತಲ್ಲ. ಕೊಡು ನನಗೊಂದು ಗ್ಲಾಸ್. ಅದೇ ಕೆಲಸ ನಾನು ಅಕೌಂಟ್ ನಂಬರ್ ಗೊತ್ತಾಯ್ತು. ಯಾಕಂದ್ರೆ ನಗ್ತಿದ್ಯಾ?
ಎಲ್ಲದರಲ್ಲೂ ಇದೆ. ಫ್ರೆಂಡ್ ಅದು ಪೆಟ್ರೋಲ್ ಚೇಂಜ್ ಆಯಿತು ಎಂಟಲ್ಲಿ. ಫೀಚರ್ ಯಾವ್ದು ಚೆನ್ನಾಗಿದೆ? ಪಿಕಪ್ಪು ಬೇಕು ಅಲ್ಲ ಅವ್ರಿಗೆ ಅವ್ರು ಓ ಡಿಕ್ಕಿ ನೋಡಿ ಎಷ್ಟೈತೆ. ಇದು 30 ತಿಂಗಳು 32,000 ಸರಿ ಎಲ್ಲ ಮುಖಗಳು ನೋಡಿದ ನಿಮ್ಗೆ ತಲೆ ಕಾಲು ಬಾಲ ಮಾಡ್ತೇವೆ. ತಂದು 4 ತಿಂಗಳಾಗಿದ್ದು ಅಷ್ಟೇ ತಗೊಂಡು ರೇಟ್ ಕಮ್ಮಿ ಇಟ್ಟಿದ್ದೆ. ಸೊ ಇಷ್ಟು ಬ್ಲೂಟೂತ್ ಕನೆಕ್ಟ್ ಮಾಡೋಲ್ಲ. ಆ ಬ್ಲೂಟೂತ್ ಫ್ರೆಂಡ್ಸ್ ಫೈನಲಿ ಈ ಗಾಡಿನ ಸೆಲೆಕ್ಟ್ ಮಾಡಿದ್ವಿ. ಇದು ಬಂದು ಜುಪಿಟರ್ 125cc. ತುಂಬಾ ಚೆನ್ನಾಗಿದೆ ಗಾಡಿ. ಕಲರ್ ಯಾಕೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಅಂದರೆ ಮಂಜು ಹೆಸ್ರಿಗೆ ಮಂಜುನಾಥ್ ಅಂದರೆ ಸಿಂಹರಾಶಿ ಬರುತ್ತಲ್ವ, ಸಿಂಹರಾಶಿಗೆ ವೈಟು, ಆರೆಂಜ್ ಮತ್ತು ಇನ್ನೊಂದು ಯಾವುದೋ ಕಲರ್ ಬರುತ್ತೆ. ಆ 3 ಕಲರಲ್ಲಿ ಯಾವುದಾದ್ರೂ ತೊಗೋಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಆರೆಂಜ್ ಕಲರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ವೈಟು ಅಷ್ಟೇ ತುಂಬ ನಿಲ್ಲಿಸಿದ್ರೆ ಸ್ವಲ್ಪ ಬೇಗ ಗಲೀಜಾದಂಗೆ ಕಾಣಿಸುತ್ತೆ. ಬಟ್ ಆರೆಂಜ್ ಕಲರ್ ಹಂಗಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಬಿಸಿಲಿಗಂತೂ ಇದು ಇನ್ನೂ ಚೆನ್ನಾಗಿ ರಿಫ್ಲೆಸ್ಮೆಂಟ್ ಹೊಡೆಯುತ್ತೆ. ಅಂದರೆ ಹೆಂಗೆ ಮಿಣ ಅಂತ ಮಿಂಚುತ್ತಾ ಇರುತ್ತೆ ಗಾಡಿ. ಅಷ್ಟು ಒಂಥರ ಇಷ್ಟ ಆಯಿತು ಗಾಡಿ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಆರೆಂಜ್ ಕಲರ್ನೇ ಸೆಲೆಕ್ಟ್ ಮಾಡಿದ್ವಿ. ಗಾಡಿನೂ ತುಂಬಾ ಡಿಕ್ಕಿ ಇದು ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ಫ್ಯೂಚರೂ ಎಲ್ಲ ಕೂಡ ಚೆನ್ನಾಗಿದೆ. ನೋಡಿ ತೋರಿಸ್ತಾ ಇದ್ದಾರೆ ಡಿಕ್ಕಿ ಎಷ್ಟು 2 ಹೆಲ್ಮೆಟ್ ಆರಾಮಾಗಿಡ್ಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಹಾಗೆಯೇ ಪೆಟ್ರೋಲ್ದು ಅಷ್ಟೇ ಮುಂದೆನೇ ಬರುತ್ತೆ. ಎಲ್ಲದಕ್ಕೂ ಅವಾಗ ಹಿಂದೆ ಬರ್ತಿತ್ತು, ಇಲ್ಲ ಅಂದರೆ ಸೀಟ್ನ ಎತ್ತಬೇಕಿತ್ತು. ಬಟ್ ಇದಕ್ಕೆ ಮುಂದೆ ಫ್ರಂಟಲ್ಲೇ ನಮಗೆ ಪೆಟ್ರೋಲ್ದು ಜಾಗ ಸಿಗುತ್ತೆ, ಅಂದರೆ ಪೆಟ್ರೋಲ್ ಕ್ಯಾಪ್ ಸಿಗುತ್ತೆ. ಇವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು, ಏನು ಹಿಂಗೆ ಎಲ್ಲ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು USB ಚಾರ್ಜರ್ ಕೂಡ ಇದೆ. USB ಚಾರ್ಜರ್ ಕೂಡ ಹಾಕೊಬೋದು, ಗಾಡಿಲೇ ಮೊಬೈಲ್ ಚಾರ್ಜ್ ಮಾಡ್ಕೊಬೋದು. ಮುಂದೆಗಡೆ ಏನಾದರೂ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಎಲ್ಲದೂ ಕೂಡ ಜಾಗ ಇದೆ. ಗಾಡಿ ತುಂಬ ಇಷ್ಟ ಆಯಿತು. ಇನ್ನೊಂದು ಸಲ ಫುಲ್ ಗಾಡಿದು ಫ್ಯೂಚರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕಿಲೋಮೀಟರು, ಡೇಟು ಎಲ್ಲ ಸೆಟ್ ಮಾಡ್ಕೊಬೋದು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಗಾಡಿನ ಸೆಲೆಕ್ಟ್ ಮಾಡಿದ್ವಿ. ಇದು ಬಂದು 18 ಆಗುತ್ತೆ ಕ್ಯಾಶ್ ಕೊಟ್ಟರೆ. ಬಟ್ ನಾವು ಲೋನಲ್ಲಿ ಹೋಗಿರೋದ್ರಿಂದ ಒಂದು 30-35 ಸಾವಿರನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಲೋನು ಫುಲ್ ಕಟ್ಟೋದು ಬೇಡ, ಒಂದು 4-5 ತಿಂಗಳು ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ದೇವ್ರ ಕಾರ್ಯ ಎಲ್ಲ ಮಾಡಿರೋದ್ರಿಂದ ಒಂದು 30 ಮಾತ್ರ ಇವಾಗ ಅಡ್ವಾನ್ಸ್ ಮಾಡಿ ನಾವು ಗಾಡಿನ ತೊಗೊಂಡಿದ್ದೀವಿ. ಇನ್ನೊಂದು 3-4 ಮಂತ್ಸ್ ಒಳಗಡೆ ಫುಲ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ ಸದ್ಯಕ್ಕೆ ಲೋನ ಹಾಕ್ಸ್ಕೊಂಡು ಗಾಡಿನ ತೊಗೊಂಡ್ವಿ. ಯಾಕಂದರೆ ಅರ್ಜೆಂಟಾಗಿ ಬೇಕಿತ್ತಲ್ವ ಗಾಡಿ, ಅದಕ್ಕೋಸ್ಕರ ತೊಗೊಂಡ್ವಿ. ಈಗ ನಮಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾಯಿದ್ದಾರೆ. ಹಾಗೆ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ಇನ್ನೇನು ಹೊಸ ಗಾಡಿ ಬಂದಮೇಲೆ ಮಾಡಲೇಬೇಕಲ್ವ, ರೀಲ್ಸ್ ಮಾಡ್ಕೋಬೇಕು, ಫೋಟೋಸ್ ತೆಕ್ಕೊಬೇಕು, ಇದೇ ಅಲ್ವ ಟ್ರೆಂಡ್ ಇವಾಗ. ಅದನ್ನೇ ನಾವು ಕೂಡ ಮಾಡ್ತಾಯಿದ್ದೀವಿ. ಇವ್ರದ್ರಲ್ಲೂ ಕೂಡ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಸ್ಟಾಫ್ ಕೈಗೆ ಕೊಟ್ಟೆ. ಅವರೂ ಫೋಟೋ ತೆಗೆದು ಕೊಡ್ತಾ ಇದ್ದಾರೆ. ಹೊಸ ಗಾಡಿ ತೊಗೊಂಡ್ಮೇಲೆ ಇನ್ನೇನು ಕೆಲಸ ಇರುತ್ತೆ ಹೇಳಿ? ಫಸ್ಟು ನಮ್ಮ ಗಣಪಂತ ನೋಡೋಕ್ಕೆ ಹೋಗಬೇಕು. ಹೌದು, ಫಸ್ಟ್ ವಿಘ್ನ ವಿನಾಶಕನಿಗೆ ನಾವು ನಮ್ಮ ಏನೇ ತೊಗೊಂಡ್ರೂ ಫಸ್ಟು ಗಾಡಿನ ಪೂಜೆ ಮಾಡಿಸೋದಾಗಿರ್ಬೋದು, ಏನೇ ಫಸ್ಟ್ ಕಾರ್ಯ ಮಾಡಬೇಕಾದ್ರೂ ವಿನಾಯಕನಿಗೆ ಅಲ್ವ ಫಸ್ಟ್ನೇ ಪೂಜೆ. ಅದಕ್ಕೋಸ್ಕರ ಗಣಪತಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಇದು ಬಂದು ಸುಂಕದಕಟ್ಟೆಯಲ್ಲಿರೋದು. ನಮ್ಮ ಸುಂಕದಕಟ್ಟೆಗೆ ಬಂದರೆ ಎಲ್ಲರಿಗೂ ತುಂಬಾ ಪರಿಚಯ ಇರ್ತಾರೆ. ಯಾಕಂದರೆ ತುಂಬ ವರ್ಷಗಳಿಂದ ಇದೇ ದೇವಸ್ಥಾನದಲ್ಲಿ ಇವರು ಪಾಪ ಕೆಲಸ ಮಾಡ್ತಾಯಿದ್ದಾರೆ, ಅಂದರೆ ದೇವ್ರದ್ದು ಸೇವೆ ಮಾಡ್ತಾಯಿದ್ದಾರೆ. ನಮ್ಮ ಮದುವೆನೂ ಕೂಡ ಇವರೇ ಮಾಡಿಸ್ಕೊಟ್ಟಿದ್ದು. ಪ್ರತಿಯೊಂದು ನಮ್ಮ ಮನೇಲಿ ಏನೇ ಫಂಕ್ಷನ್ಗಳಿದ್ರು ಕೂಡ ನಾವು ಈ ಐನೂರಿಗೆ ಹೇಳೋದ್ರಿಂದ ನಮಗೆ ಚೆನ್ನಾಗಿ ಪರಿಚಯ ಇವರು. ಅದಕ್ಕೋಸ್ಕರ ಅಲ್ಲೇ ಫಸ್ಟು ಗಾಡಿ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಸುಂಕದಕಟ್ಟೆಗೆ ಬಂದ್ವಿ. ಸುಂಕದಕಟ್ಟೆಯಲ್ಲಿ ವಿನಾಯಕ ಸ್ಕೂಲು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅದ್ರ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಅಂತ ಇದು ಫುಲ್ ಫೇಮಸ್ ದೇವಸ್ಥಾನನೇ. ಯಾಕಂದರೆ ತುಂಬ ಹಳೆಯದೇ ದೇವಸ್ಥಾನ ಇದು. ಅಲ್ಲೇ ಒಂದು 20-25 ವರ್ಷದಿಂದನೂ ಇವರೇ ಇಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ.
ನಮಗೂ ಮನೆಗೂ ನಿಯರ್ ಬೈ ಇರೋದ್ರಿಂದ ಇಲ್ಲೇ ಬಂದು ಪೂಜೆ ಮಾಡಿಸಿದ್ವಿ. ಒಂದು ಅರ್ಧ kg ಸ್ವೀಟ್ ತೊಗೊಂಡು ಬಂದಿದ್ವಿ, ಒಂದು ಮಲ್ಲಿಗೆ ಹೂವಿನ ಹಾರ ತಂದಿದ್ವಿ. ನಮ್ಮ ಬೇಬಿಗೆ ಹೊಸ ಬೇಬಿ ಅಲ್ವಾ, ಹೊಸ ಬೇಬಿಗೆ ಮಲ್ಲಿಗೆ ಹೂವಿನ ಹಾರ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ವಿ. ತುಂಬಾ ಖುಷಿ ಇದೆ, ಯಾಕಂದರೆ ಯಾರಿಗೇ ಆಗಲಿ ಏನೇ ಒಂದು ಅದು 10 ರೂಪಾಯಿದಾದ್ರೂ ಹೊಸದು ಏನಾದರೂ ತೊಗೊಂಡಾಗ ತುಂಬಾ ಖುಷಿಯಾಗುತ್ತೆ. ಅಂಥದ್ರಲ್ಲಿ ಇವಾಗ ನಮ್ಮನ್ನ ಇದು ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಬರ್ಬೇಕು. ಅದಕ್ಕೆ ಎಲ್ಲ ಪೂಜೆ ಮಾಡಿಸ್ಬೇಕಲ್ವಾ, ಅದಕ್ಕೆ ಎಲ್ಲದಕ್ಕೂ ಪೂಜೆ ಮಾಡಿಸ್ಕೊಂಡು ಇವಾಗ ಗಾಡಿನ ಫಸ್ಟು ನೀವೇ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಮೂವ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ನನ್ನೊಂದು ರೌಂಡ್ ಹೋಗು ಅಂತ ಹೇಳಿದ್ರು. ಬಟ್ ನನಗೆ ಇನ್ನೂ ಭಯ, ಹೊಸ ಗಾಡಿ ಅಲ್ವಾ, ಸ್ವಲ್ಪ ಸಾಫ್ಟ್ ಇರುತ್ತೆ ಅಂದ್ಬಿಟ್ಟು ಭಯ ಇತ್ತು. ಬಟ್ ಹೋಗು ಪರವಾಗಿಲ್ಲ ಅಂತೇಳಿ ಕಳಿಸಿದ್ರು. ಇವಾಗ ಒಂದು ರೌಂಡ್ ಹೋಗೇ ಬಿಡೋಣ ಅಂತೇಳ್ಬಿಟ್ಟು ನೋಡಿ ಬರ್ತಾ ಇದ್ದೀನಿ, ಓಡಿಸ್ಕೊಂಡು ಬಂದೆ. ಅವ್ರಂತ ಇದ್ರು ಇನ್ನು ವೀಡಿಯೋ ಮಾಡ್ತೀನಿ, ಮುಂದೆ ಬರ್ಬೇಕು ತಾನೇ, ಗೊತ್ತಾಗಲ್ವಾ ಅಂತ ಹಂಗೂ ಬೈತಾಯಿದ್ರು. ಹಾಗೇ ಫೋಟೋಗಳು ತೆಕ್ಕೊಂಡಿದ್ವಲ್ಲ, ಒಂದೆರಡು ಫೋಟೋನೇ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಹಾರ್ಟ್ ಸೆಟ್ಟಿಂಗ್ ಮಾಡಿ ಬಿಟ್ಟಿದ್ದೆ. ಇದನ್ನೆಲ್ಲ ಆಲ್ಮೋಸ್ಟ್ ಹಳೆ ಎಲ್ಲ ನೋಡಿರ್ತೀರ. ಇವಾಗ ನೆಕ್ಸ್ಟು ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇದು ಗಾಡಿ ತೊಗೊಂಬಂದು ಒಂದು 2 ಡೇಸ್ ಬಿಟ್ಟು ನಾವಿದು ದೇವಸ್ಥಾನಕ್ಕೆ ಹೊರಟಿರೋದು. ಗಾಡಿ ತಂದಿದ್ದು ಗುರುವಾರ, ನಾವು ದೇವಸ್ಥಾನಕ್ಕೆ ಹೋಗಿದ್ದು ಭಾನುವಾರ. ನೋಡ್ತಾ ಇರ್ಬೋದು ಅಮ್ಮನವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಇದು ಲಕ್ಷ್ಮೀ ಪಡಲದಮ್ಮ ಅಂತೇಳ್ಬಿಟ್ಟು ದೇವಸ್ಥಾನ, ಆಲ್ಕೆರೆ ಲಕ್ಷ್ಮೀ ಪಡಲದಮ್ಮ ಅಂತ ಕುಣಿಗಲ್ ಹತ್ರ ಬರುತ್ತೆ. ನಮಗೆ ಮನೆ ದೇವರಿಗೆ ಫಸ್ಟು ಪೂಜೆ ಮಾಡಿಸ್ಬೇಕಲ್ವ, ಅದಕ್ಕೇ ಎಲ್ಲ ದೇವ್ರಿಗೂ ಹೋಗಿ ಬಂದುಬಿಡೋಣ ಅಂತೇಳ್ಬಿಟ್ಟು ಅವತ್ತು ಆಲ್ಮೋಸ್ಟ್ ಎಷ್ಟು ದೇವರಿಗೆ ಪೂಜೆ ಮಾಡಿಸಿದ್ದೀವಿ ಅಂದರೆ, ಚಿಕ್ಕಣ್ಣ ಸ್ವಾಮಿಗೆ ಹೋಗಿದ್ವಿ, ಹಳೆ ಊರಮ್ಮನಿಗೆ, ನಮ್ಮ ಲಕ್ಷ್ಮೀ ಪಡಲದಮ್ಮನವ್ರಿಗೆ, ಹಾಗೆ ಇದು ದೊಡ್ಡಮ್ಮ ಅಂತೇಳ್ಬಿಟ್ಟು ಅಲ್ಲೇ 3 ದೇವಸ್ಥಾನ ಇದೆ ಆಲ್ಕೆರೆಲೇ, ದೊಡ್ಡಮ್ಮ, ಚಿಕ್ಕಮ್ಮ ಅಂಥೇಳಿ ಮತ್ತು ಲಕ್ಷ್ಮೀ ಪಡಲದಮ್ಮ ಅಂಥೇಳಿ 3 ದೇವಸ್ಥಾನ ಇದೆ. ಲಕ್ಷ್ಮೀ ಪಡಲದಮ್ಮ ಬಂದೆ ಮೇಯ್ನ್ ದೇವರು, ಅದರಿಂದ ಪಕ್ಕಕ್ಕೆ ಬಂದರೆ ಇದು ದೊಡ್ಡಮ್ಮ, ಅದರಿಂದ ಇನ್ನೊಂದು ಪಕ್ಕದಲ್ಲಿ ಚಿಕ್ಕಮ್ಮ ಅಂತೇಳ್ಬಿಟ್ಟು ಸೇಮ್ ನಮ್ಮದು ಅಮ್ಮನ ಮನೆ ದೇವರಲ್ಲಿ ಹಿಂಗೆ ಮಾಯಮ್ಮ, ದೈತಮ್ಮ, ಚಿಕ್ಕಮ್ಮ ಅಂತಿದೆಯೋ, ಇವರು 3 ಇದೇ ಥರ ಇದ್ದಾರೆ, ಅಕ್ಕ ತಂಗಿಯರು. ನನಗೆ ತುಂಬ ಇಷ್ಟ ಈ ದೇವರು ಅಂದರೆ, ಯಾಕಂದರೆ ಸೇಮ್ ನಮ್ಮ ಅಮ್ಮನ ಮನೆ ದೇವರು ಕೂಡ ಹಿಂಗೆ ಅಲ್ವಾ, ಅದಕ್ಕೋಸ್ಕರ ತುಂಬ ಇಷ್ಟ ಆಗುತ್ತೆ. ಸರಿ ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ದೇವಸ್ಥಾನದ್ದು ದೇವ್ರಗಳದ್ದು ವೀಡಿಯೋ ಎಲ್ಲ ಮಾಡಿಕೊಂಡು, ನಮ್ಮದು ಎಲ್ಲೂ ವೀಡಿಯೋ ಮಾಡ್ಕೊಂಡೇ ಇರಲಿಲ್ಲ, ಅದಕ್ಕೆ ಒಂದು ಸೆಲ್ಫಿ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಫುಲ್ಲು ಭಕ್ತಿಯಿಂದ ಬೇಡ್ಕೊತವ್ರೆ, ಅವ್ರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಬಂದು ಚಿಕ್ಕಮ್ಮ, ಆವಾಗಲೇ ಹೇಳಿದಾಗೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ 3 ದೇವಸ್ಥಾನದಲ್ಲೂ ಕೂಡ. ನಾನು ಸೀರೆ ಒಂದು ಬಿಟ್ಟು ಬೇರೆ ಎಲ್ಲ ತೊಗೊಂಡು ಹೋಗಿದ್ದೆ, ಮಡ್ಲಕ್ಕಿ, ಅರಿಶಿನ, ಕುಂಕುಮ, ಬಳೆ ಎಲ್ಲ ಪ್ರತಿಯೊಂದು ರವಿಕೆ ಕಣ ಎಲ್ಲ ತೊಗೊಂಡೋಗಿದ್ದೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಂದರೆ, ನಾವು ತೊಗೊಂಡೋಗಿರೋದೆಲ್ಲನೂ ದೇವ್ರ ಮುಂದೆ ಇಟ್ಟು ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ಬಟ್ ಒಂದೊಂದು ಕಡೆ ಈ ಥರ ಪೂಜೆ ಮಾಡಲ್ಲ, ಎಲ್ಲ ಒಂದೊಂದು ಕಡೆ ಬಿಸಾಕ್ತಾರೆ. ಬಟ್ ಇಲ್ಲಿ ನಾವು ತೊಗೊಂಡೋಗಿರೋದು ಅದೇನೇ ಇದ್ದರೂ ಕೂಡ ದೇವ್ರ ಮೇಲೆ ಹಾಕಿ ನಮಗೆ ಕೊಡ್ತಾರೆ. ಅದು ತುಂಬ ಇಷ್ಟ ಆಯಿತು ನನಗೆ. ಯಾವಾಗಲೂ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ನಾವಿಲ್ಲಿ 1 ವರ್ಷಕ್ಕೊಂದ್ಸಲಿನಾದರೂ ಬಂದು ಪೂಜೆ ಮಾಡಿಸ್ಲೇಬೇಕು, ಯಾಕಂದರೆ ಮನೆ ದೇವ್ರುಗಳಲ್ವ, ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಬೇಕು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ದೇವಸ್ಥಾನ. ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗಿ ನೋಡಿ. ಬ್ಯಾಕ್ಗ್ರೌಂಡ್ ಅಂತೂ ಎಷ್ಟು ಚೆನ್ನಾಗಿದೆ, ಒಂದು ದೊಡ್ಡದು ಉಯ್ಯಾಲೆ ಇದೆ. ಇಲ್ಲಿಗೆ ಬಂದರೆ ಆ ಉಯ್ಯಾಲೆದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಹಳೆ ಕಾಲದ ಉಯ್ಯಾಲೆ, ಬಟ್ ಅವತ್ತು ಜನ ಜಾಸ್ತಿ ಇದ್ದಿದ್ದರಿಂದ ಏನೋ ಫಂಕ್ಷನ್ ನಡೀತಾ ಇತ್ತು ಆ ದೇವಸ್ಥಾನದ ಹತ್ರ, ಅದಕ್ಕೇ ನಾವು ತುಂಬ ಅಲ್ಲಿ ಉಯ್ಯಾಲೆ ಆಡೋಕ್ಕೆ ಹೋಗಲಿಲ್ಲ. ಮತ್ತು ದೇವಸ್ಥಾನಗಳಿಗಿನ್ನೂ ಹೋಗೋದಿತ್ತಲ್ವ, ಅದಕ್ಕೆ ಇಲ್ಲಿ ಟೈಮ್ ವೇಸ್ಟ್ ಆದರೆ ಮತ್ತು ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡೋದು ಲೇಟ್ ಆಗುತ್ತೆ, ಮತ್ತು ಮಳೆ ಬರೋಂಗಿದೆ ಅಂತೇಳ್ಬಿಟ್ಟು ನಾನು ಹೊರಟುಬಿಟ್ಟೆ. ಇಲ್ಲ ಅಂದರೆ ಪ್ರತಿ ಸಲವೂ ಅಲ್ಲಿ ಹೋದಾಗ ನಾವು ಉಯ್ಯಾಲೆ ಹಾಡೇ ಹಾಡ್ತೀವಿ. ತುಂಬ ಚೆನ್ನಾಗಿದೆ ಅದು ಉಯ್ಯಾಲೆ. ಎಷ್ಟು ದೊಡ್ಡದಿದೆ ಅಂತಂದರೆ ಅಷ್ಟು ದೊಡ್ಡದಿದೆ, ಹಳೇ ಉಯ್ಯಾಲೆ. ನೋಡ್ತಾ ಇರ್ಬೋದು, ಇದೇ ಮೇಯ್ನು ಲಕ್ಷ್ಮೀ ಪಡಲದಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ 3 ದೇವಸ್ಥಾನಗಳನ್ನೂ ಕೂಡ ತೋರಿಸಿದ್ದೀನಿ. ಪಕ್ಕದಲ್ಲೇ ಆ ಕಡೆ ಕೆರೆ ಇದೆ, ಅದಕ್ಕೆ ಮೋಸ್ಟ್ಲಿ ಇದಕ್ಕೆ ಹಾಲ್ಕೆರೆ ಅಂತ ಹೆಸರು ಬಂದಿರ್ಬೋದು, ಏನೋ ಗೊತ್ತಿಲ್ಲ. ನನಗೆ ಇಷ್ಟ ಆದರೂ ಹಿಸ್ಟ್ರಿಗಳು ತಿಳ್ಕೋಬೇಕು ಅಂತ, ಬಟ್ ಮಾತಾಡ್ಸೋದು ಹೆಂಗೆ ಅಂಥೇಳಿ ನನಗೆ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ನನಗೆ ಹಿರಿಯರನ್ನ ಯಾರಾದರೂ ಮಾತಾಡಿಸಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂತ ಆಸೆ ಆಗುತ್ತೆ. ಬಟ್ ಅವ್ರು ಏನು ಅನ್ಕೊತಾರೋ ಏನೋ. ಬಟ್ ಒಬ್ಬೊಬ್ಬರು ವೀಡಿಯೋಗೆ ಫೋರ್ಸ್ ಕೊಡ್ತಾರೆ, ಒಬ್ಬೊಬ್ಬರು ವೀಡಿಯೋ ಕೊಡ್ತಾರೆ, ಬಟ್ ಒಬ್ಬೊಬ್ಬರು ನಾಚ್ಕೊತಾರೆ ಬರಲ್ಲ ಅಂತೇಳ್ಬಿಟ್ಟು ನಾನು ಜಾಸ್ತಿ ಯಾರನ್ನೂ ಏನೂ ಕೇಳೋಕ್ಕೆ ಹೋಗಲ್ಲ. ಅದಕ್ಕೇ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಒಂದು ತಿಂಗ್ಳಿಗೆ 1 ಆಗಲಿ 2 ಆಗಲಿ ಏನೋ ನಮ್ಮ ಮೆಮೊರಿ ಏನಿರುತ್ತೆ ಅದನ್ನು ಮಾತ್ರ ನಾನು ಮೆಮೊರಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ವೀಡಿಯೋ ಮಾಡ್ಬೋದು, ವೀಡಿಯೋ ಮಾಡ್ದಲ್ಲೇ ಏನಿಲ್ಲ, ಡೈಲಿ ವ್ಲಾಗ್ ಮಾಡಿದ್ರೆ ಆಗುತ್ತೆ. ಬಟ್ ನನಗೆ ವೀಡಿಯೋ ಮಾಡಿದ್ರೆ ಅದೊಂಥರ ಚೆನ್ನಾಗಿರಬೇಕು, ಒಂದು ಮೆಮೊರಿ ಆಗಿರಬೇಕು ಅನ್ನೋದು ಇಷ್ಟ.
ಅದಕ್ಕೆ ತುಂಬ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ. ನನಗೆ ತುಂಬ ಇಷ್ಟ ಡೈಲಿ ವೀಡಿಯೋ ಹಾಕಬೇಕು, ಡೈಲಿ ವ್ಲಾಗ್ ಮಾಡಬೇಕು ಅಂತ. ಬಟ್ ಅದು ಯಾಕೋ ಅದು ಆಗ್ತಾನೇ ಇಲ್ಲ. ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಯಾರು ಕಣ್ಬಿತ್ತೋ ಏನೋ. ಫಸ್ಟೆಲ್ಲ ನಾನು ಡೈಲಿ ಒಂದು ವೀಡಿಯೋ ಹಾಕಬೇಕು ಅಂತ ಹೇಳಿದರೆ ಡೈಲಿ ಒಂದು ವೀಡಿಯೋ ಹಾಕೇ ಹಾಕ್ತಾಯಿದ್ದೆ. ಒಂದು 2-3 ವೀಡಿಯೋ ಯಾವಾಗಲೂ ಸ್ಟಾಕ್ ಇಟ್ಕೊಂಡು ಇರ್ತಾಯಿದ್ದೆ. ಒಂದಿನ ಆಗಿಲ್ಲ ಅಂದರೂ ಕೂಡ 2-3 ವೀಡಿಯೋ ಇರ್ತಿದ್ದೋ. ಅದನ್ನ ಹೆಂಗೋ ಹಂಗಂಗೆ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡಿಬಿಡ್ತಿದ್ದೆ. ಡೈಲಿ ಒಂದು ವೀಡಿಯೋ ಹಾಕ್ತಾಯಿತ್ತು. ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 4-5 ತಿಂಗಳಲ್ಲೇ ನಂದು ಮಾನಿಟೈಸೇಷನ್ ಮಾಡ್ಕೊಂಡಿದ್ದು. 1 ವರ್ಷದ ಒಳಗಡೆ ನನ್ನ ಮಾನಿಟೈಸೇಷನ್ ಆಗೋಗಿತ್ತು. 4-5 ಅಷ್ಟೇ 5-6 ತಿಂಗಳ ಒಳಗಡೆ ಎಲ್ಲ ನಾನು ಮಾನಿಟೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಇವಾಗ $100 ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾನೇ ಇಲ್ಲ. ಅದು ಏನಾಗಿದೆಯೋ ಗೊತ್ತಿಲ್ಲ. ಮಾನಿಟೈಸೇಷನ್ ಆಗೇ ಆಯಿತು. ಅದಾದಮೇಲೆ ವೀಡಿಯೋನೇ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಡೈಲಿ ಮಾಡೋಣ ಅಂದ್ಕೊತೀನಿ, ಒಂದು ವೀಡಿಯೋ ಮಾಡ್ತೀನಿ ಮತ್ತೆ ಬ್ರೇಕು, ಒಂದು ವೀಡಿಯೋ ಮಾಡ್ತೀನಿ ಮತ್ತೆ ಬ್ರೇಕು, ಇದೇ ಥರ ಆಗ್ತಾಯಿದೆ. ಅದು ಯಾಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಈಗ ನೋಡ್ತಾ ಇರ್ಬೋದು, ದೇವಸ್ಥಾನದ ಒಳಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಏನೋ ಒಂದು ಸ್ವಲ್ಪ ನೆಮ್ಮದಿ. ದೇವಸ್ಥಾನ ನನಗಂತೂ ತುಂಬ ಇಷ್ಟ. ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಏನಿದೆಯೋ ನಾವೆಲ್ಲ ನೆನೆಸ್ಕೊಂಡು ನಮ್ಮ ಕಾರ್ಯಗಳೆಲ್ಲ ಆಗಲಿ, ನಮ್ಮದು ಏನು ಅಂದ್ಕೊಂಡಿದ್ದೀವೋ ನಾವು ಆಸೆಗಳೆಲ್ಲ ಈಡೇರಲಿ ಅಂತೇಳಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಬೇಕು. ಆಗ ಈ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ದೇವಸ್ಥಾನದ ಒಳಗಡೆ ಕೂತ್ಕೊಂಡಷ್ಟು. ಆದಷ್ಟು ದೇವಸ್ಥಾನಗಳಿಗೆ ಹೋದಾಗ ದೇವಸ್ಥಾನದಾಗ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಅಂದರೆ ದೇವ್ರಿಗೆ ಜ್ಞಾನ ಮಾಡಿ. ಆಗ ಎಷ್ಟೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ನಾನು ಹೇಳ್ದಂಗೆ ನೋಡಿ, ಅಲ್ಲಿ ಜೋಕಾಲಿ ಮಕ್ಕಳು ಆಡ್ತಾ ಇದ್ದಾರಲ್ಲ, ಕಲ್ಲಿಂದು ಅಂದರೆ ಆ ಕಡೆ ಈ ಕಡೆ ಕಲ್ಲು, ಮಧ್ಯದಲ್ಲಿ ಜೋಕಾಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ವೀಡಿಯೋದಲ್ಲಿ ನೋಡೋದಕ್ಕೆ ಆ ಥರ ಕಾಣಿಸುತ್ತೆ, ಬಟ್ ತುಂಬಾ ದೊಡ್ಡ ಜೋಕಾಲಿ ಅದು. ಚೆನ್ನಾಗಿರುತ್ತೆ ಆಡೋದಕ್ಕೆ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಜೋಕಾಲಿಲಿ ಕುತ್ಕೊಂಡು ವೀಡಿಯೋ ಮಾಡ್ತೀನಿ. ಇದು ಕೊಂಡ ಮಾಡ್ತಾರಲ್ವ ವರ್ಷಕ್ಕೊಂದ್ಸಲ, ಅದು ನಾನು ಅವತ್ತು ಹೇಳ್ದಾಗೆ ಭಾನುವಾರ ಹೋಗಿದ್ದು. ಬಟ್ ಯಾವುದೋ ದೇವ್ರ ಕಾರ್ಯನೋ ಇಲ್ಲ ಮದುವೆ ಬೀಗ್ರೂಟನೋ ಏನೋ ಗೊತ್ತಿಲ್ಲ. ಯಾವುದೋ ಒಂದಲ್ಲಿ ಫಂಕ್ಷನ್ ಮಾಡ್ತಾಯಿದ್ರು. ಅದಕ್ಕೆ ಅಷ್ಟೊಂದು ಜನ ಇದ್ದರು. ಮಾಮೂಲಿ ಟೈಮಲ್ಲೂ ಇರ್ತಾರೆ, ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ಜನ ಇದ್ದೇ ಇರ್ತಾರೆ. ಇಲ್ಲಿ ಫಂಕ್ಷನ್ಗಳು ಕೂಡ ಮಾಡ್ಬೋದು. ಚೌಟ್ರಿನೂ ಕೂಡ ಇದೆ ಪಕ್ಕದಲ್ಲೇ. ತುಂಬ ಚೆನ್ನಾಗಿದೆ ಚೌಟ್ರಿನೂ. ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರು ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಇವಾಗ ಮತ್ತೆ ಹೊರಟ್ವಿ. ಈಗ ಹೋಗ್ತಾ ಇರೋದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬಂದ್ಬಿಡೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ಬಟ್ ಅಲ್ಲಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು ಅವತ್ತು. ಭಾನುವಾರ ಎಷ್ಟು ರಶ್ ಇತ್ತು ಅಂದರೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಆಲ್ಮೋಸ್ಟು ದರ್ಶನ ಮಾಡೋಷ್ಟೊತ್ತಿಗೆ 1 hour ಆಯಿತು ಅನಿಸುತ್ತೆ. ಅಷ್ಟು ರಶ್ ಇದ್ದರು. ಚೆನ್ನಾಗಿತ್ತು ಎಲ್ಲ. ಇದು ನಿಮಗೆ ಅಡ್ರೆಸ್ ಬೇಕು ಅಂತಂದರೆ ನಾವು ಮಾಗಡಿ ಕಡೆಯಿಂದ ಬಂದರೆ, ಮಾಗಡಿ ಕಡೆಯಿಂದ ನಮಗೆ ಲೆಫ್ಟ್ ಸೈಡ್ಗೆ ದೇವಸ್ಥಾನ ಸಿಗುತ್ತೆ. ಅಲ್ಲೇ ಬೋರ್ಡ್ ಹಾಕಿರ್ತಾರೆ. ನಾನು ತೋರಿಸ್ತೀನಿ ನೋಡಿ, ಹೆಬ್ಬಾಗ್ಲು ದೇವಸ್ಥಾನದ್ದು ಹೆಬ್ಬಾಗ್ಲು ಹೆಂಗೆ ಬರುತ್ತೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಇವಾಗ ಗಾಡೀಲಿ ಏನೋ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ಕಾರಲ್ಲಿ ಬರಬೇಕು, ಒಂದು ಕಾರ್ ತೊಗೊಬೇಕು ಅಂತ. ಬಟ್ ಅದೆಲ್ಲ ಆಗುತ್ತಾ? ಮಾತಾಡೋದು ಆಸೆ ಅಂತೂ ಇರುತ್ತಲ್ವ. ಆಸೆನ ಯಾವತ್ತೂ ಮುಚ್ಚಿಟ್ಕೋಬಾರ್ದು. ಆಸೆಗಳನ್ನ ಹೇಳ್ಕೊತಾ ಇದ್ದರೆ ದೇವರು ಬೇಗ ಅಸ್ತು ಅಂತನಂತೆ. ಅದಕ್ಕೆ ಬೇಗ ಒಂದು ಮನೆ ಕಟ್ಬಿಡೋಣ, ಬೇಗ ಒಂದು ಕಾರ್ ತೊಗೊಂಬಿಡೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ನಿಮ್ಗಳ ಬ್ಲೆಸ್ಸಿಂಗ್ಸ್ ಇದ್ದರೆ ಎಲ್ಲ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ ಬೇಗ ಆಗಲಿ, ನಾವು ಅಂದ್ಕೊಂಡಿರೋ ಕನಸುಗಳೆಲ್ಲ ಬೇಗ ನೆರವೇರಲಿ ಅಂತೇಳಿ ಹಾಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೇಳ್ತಾ ಇದ್ದೀನಿ ನೋಡಿ ಹಾಯ್ನ ಅಲ್ವಾ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಎಷ್ಟೊತ್ತಾಗಿದೆ, ಈಗ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಂತ ಇದ್ದೀನಿ. ಹೆಂಗಿದೆ ನೋಡಿ. ಅಂದರೆ ಇದು ನಾನು ಕಂಟಿನ್ಯೂಟಿ ಮಾಡಿದ್ನಲ್ವ, ಗಾಡಿ ತೊಗೊಂಡಿರೋದು ಮತ್ತು ಇದು 2 ಒಟ್ಟಿಗೆ ವೀಡಿಯೋ ಆಗ್ತಾ ಇರೋದ್ರಿಂದ ಇದನ್ನು ಯಾವಾಗಲೂ ಅಂದರೆ ವೀಡಿಯೋ ಸ್ಟಾರ್ಟಿಂಗ್ ಹಾಕೋಬೋದು ಅಂತೇಳ್ಬಿಟ್ಟು ಮಾಡಿದ್ದೆ ವೀಡಿಯೋ ಮಧ್ಯದಲ್ಲಿ. ಅದನ್ನು ಇವಾಗ ಹೇಳ್ತಿದ್ದೀನಿ ಅಷ್ಟೇ. ಈಗ ನೋಡಿ, ಇದೆ ದೇವಸ್ಥಾನದ ಹೆಬ್ಬಾಗ್ಲು, ಲಕ್ಷ್ಮೀ ಪಡಲ್ದಮ್ಮ ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಲಕ್ಷ್ಮೀ ಪಡಲ್ದಮ್ಮ ಅಂತಿದೆ. ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಕುಣಿಗಲ್ಲಿಂದ ಬರ್ತಾ ರೈಟ್ ಸೈಡು, ಹೋಗ್ತಾ ಲೆಫ್ಟ್ ಸೈಡು, ಒಂದೇ ರೋಡು ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ದೋ ಏನೋ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ಮತ್ತೆ ಹಳೆ ಊರಿಗೆ ಹೋಗಿದ್ದು. ಆಲ್ಮೋಸ್ಟು ಅವತ್ತು ಒಂದು 200-250 ಕಿಲೋಮೀಟ್ರೇ ಒಂದೇ ದಿನದಲ್ಲಿ ನಾವು ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ. ಹೆಂಗಿರಬೇಕು ಹೇಳಿ ಅಲ್ವಾ. ಫುಲ್ಲು ಬ್ಯಾಕ್ ಪೇಯ್ನ್ ಬಂದು 2 ದಿನ ರೆಸ್ಟ್ ಮಾಡಿದ್ದೀನಿ. ಮೊದಲೇ ಬ್ಯಾಕ್ ಪೇಯ್ನ್ ಇತ್ತಲ್ವ, ಮತ್ತು ಇಷ್ಟೊಂದು ಸುತ್ತಾಡಿದ್ರೆ ಬ್ಯಾಕ್ ಪೇಯ್ನ್ ಬರ್ದಲ್ಲೇ ಇರುತ್ತಾ, ಅದಕ್ಕೇ ಬ್ಯಾಕ್ ಪೇಯ್ನ್ ಬಂದು 2 ದಿನ ರೆಸ್ಟ್ ಮಾಡಿದೆ. ಇರಲಿ ಪರವಾಗಿಲ್ಲ, ದೇವ್ರುಗಳು ನೋಡಿದ್ವಲ್ಲ ಅದೇ ಒಂದು ಖುಷಿ.
ಇದು ಕುಣಿಗಲ್ದು ಟೌನ್ ಅಂದರೆ ಇದು ಬರುತ್ತಲ್ಲ, ಇದಕ್ಕೇನೋ ಹೆಸ್ರು ಹೇಳ್ತಾರೆ, ಅದು ನನಗೆ ಮರ್ತೇ ಹೋಗ್ಬಿಡುತ್ತೆ. ತಾಳೆಕೆರೆ ಹ್ಯಾಂಡ್ ಪೋಸ್ಟ್ ಅಂತಲೇ ಏನೇ ಹೇಳ್ತಾರೆ. ಈಗ ಅಲ್ಲಿಂದ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ ನೀವು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸಿದ್ವಿ. ಬಟ್ ಅಲ್ಲಿ ಒಂದು ವೀಡಿಯೋನೂ ಮಾಡ್ಕೊಂಡಿಲ್ಲ, ಒಂದು ಫೋಟೋನೂ ತೆಕ್ಕೊಂಡಿಲ್ಲ. ಅದು ಯಾಕೆ ಅಂತೇಳಿ ಗೊತ್ತೇ ಇಲ್ಲ. ನಾನು ಇವಾಗ ವೀಡಿಯೋ ನೋಡಬೇಕಾದ್ರೆ ಗೊತ್ತಾಗ್ತಾಯಿದೆ ನನಗೆ, ಅಯ್ಯೋ ಒಂದು ವೀಡಿಯೋ ಒಂದು ಫೋಟೋ ಏನೂ ಇಲ್ವಲ್ಲ ಅಂತೇಳಿ. ಬಟ್ ಅಲ್ಲಿ ಗಾಡಿ ಪೂಜೆ ಮಾಡಿಸ್ಕೊಂಡು ಪೂಜೆನ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಗಾಡಿನೂ ಕೂಡ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಾವು ಅಂದ್ಕೊಂಡಿದ್ವಿ ಲಕ್ಷ್ಮೀ ಪಡಲದಮ್ಮ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು. ಬಟ್ ಅದೇನೋ ಗೊತ್ತಿಲ್ಲ, ಅಲ್ಲಿ ಗಾಡಿ ಪೂಜೆ ಮಾಡ್ಸೋಕ್ಕೆ ಆಗಲಿಲ್ಲ. ದೊಡ್ಡದೊಂದು ಹೂವಿನ ಹಾರ ಎಲ್ಲ ತೊಗೊಂಡೋಗಿದ್ವಿ ದೇವಸ್ಥಾನಕ್ಕೆ, ಬಟ್ ಅಲ್ಲಿ ಗಾಡಿ ಪೂಜೆ ಮಾಡ್ಸೋಕ್ಕೆ ಆಗಲಿಲ್ಲ. ಬಟ್ ಬಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ. ಅದು ಯಾವುದೇ ವಿಡಿಯೋ ಆಗಲಿ ಫೋಟೋ ಆಗಲಿ ಯಾವುದು ಮಾಡ್ಕೊಂಡಿಲ್ಲ. ಬಟ್ ಇವಾಗ ಹಳೆಯವರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಳೆಯವರಮ್ಮ ದೇವಸ್ಥಾನದಲ್ಲೂ ಭಾನುವಾರ ನಾವು ಹೋಗೋಷ್ಟೊತ್ತಿಗೆ ಅಲ್ಲಿ ಒಂದು 4 ಗಂಟೆ ಆಗಿದ್ದರಿಂದ ಆಲ್ಮೋಸ್ಟ್ ಜನ ಎಲ್ಲ ಫುಲ್ ಕಮ್ಮಿ ಆಗಿದ್ದರು. ಆರಾಮಾಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡು ಒಂದು ವೀಡಿಯೋ ತೆಕ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.